ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದಿನ R600 ಗ್ಯಾಸ್ನ ಹೇಗೆ ಚಾರ್ಜ್ ಮಾಡೋದು, ಏನು ಸೇಫ್ಟಿ ಪ್ರಿಕಾಕ್ಷನ್ ತೊಗೊಬೇಕು ಅನ್ನೋದು ಒಂದು ಸಣ್ಣ ವಿಡಿಯೋ. ಸೊ ಇದೇ R600 ಕಂಪ್ರೆಸರು ನೋಡಿ, ಫೈರ್ ಸಿಂಬಲ್ ಹಾಕಿದ್ದಾರೆ. ಇನ್ ಕೇಸ್ ಇದು ನೀವು ಬ್ರೇಸಿಂಗ್ ಗೀಸಿಂಗ್ ಮಾಡಬೇಕಂದ್ರೆ ತುಂಬ ಸೇಫ್ಟಿಯಿಂದ ಎಲ್ಲ ಕಟ್ ಮಾಡಿ ತೆಗೆದು ವ್ಯಾಕ್ಯೂಮ್ ಮಾಡಿ ಆಮೇಲೆ ಬ್ರೇಸಿಂಗ್ ಮಾಡಬೇಕಾಗುತ್ತೆ. ಈ ಗ್ಯಾಸು ಯಾವ ಥರ ಹಾಕೋದು, ಎಷ್ಟು ಹಾಕೋದು, ಕ್ವಾಂಟಿಟಿ ಅಂತ ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ. ಫಸ್ಟು ಇದ್ರ ಮೇಲೆ ಇರೋ ಸ್ಟಿಕ್ಕರ್ ಸ್ಪೆಸಿಫಿಕ್ಕಾಗಿ ನೋಡ್ಕೊಳ್ಳಿ. ನೋಡಿ 134 ಹಾಕಬಾರ್ದು, R600 ಹಾಕ್ಬೇಕಂತ ಇದ್ರ ಮೇಲೆ ಹಾಕಿದ್ದಾರೆ. ಇದು ಕಂಪ್ರೆಸರ್ ಎಷ್ಟು ಲೀಟ್ರದ್ದು ಕೆಪಾಸಿಟಿ, ಇದು 200 ಲೀಟ್ರ್ ಕೆಪಾಸಿಟಿ. ಸೊ ಹಂಗೆ ಸ್ಟ್ರೈಟಾಗಿ ಬನ್ನಿ, ಹಂಗೆ ಸ್ಟ್ರೈಟಾಗಿ ಬನ್ನಿ, ಹಂಗೆ ಸ್ಟ್ರೈಟಾಗಿ ಬನ್ನಿ. ರಿಫ್ರಿಜರೇಟರ್ ವೆಯ್ಟ್ ನೋಡಿ 40 ಗ್ರಾಮ್ ಅಷ್ಟೇ, 40 ಗ್ರಾಮ್ R600A. ಕಾಣಿಸ್ತಾ ಇದೆಯಾ? ಇದು ವೈರಿಂಗ್ ಡಯಾಗ್ರಾಮ್. ಇದು ಫ್ರಂಟ್ ಹೋಗೋಣ, ಏನಿದೆ ಇದು ವರ್ಲ್ಪುಲ್ಲು ನೋಡಿ. ಈ ಮಾಡಲು 5 ಸ್ಟಾರು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಿಷಿನ್. ಇದು ಇದೇನಿಲ್ಲ, ಮಾಮೂಲಿ ಕತ್ತಿ ಫೈಟ್ ಆಗಿತ್ತು ಅಂದರೆ ಲೈಕ್ ಇಲ್ಲಿ ಚುಚ್ಚಿಬಿಟ್ಟಿದ್ರು, ಕತ್ತಿ ತೊಗೊಂಡು ಚುಚ್ಚಿಬಿಟ್ಟಿದ್ರು. ಇಲ್ಲಿ ಇದನ್ನು ಚೇಂಜ್ ಮಾಡಿದ್ದೀವಿ ಅಷ್ಟೇ. ಮಿಸ್ ಸೊ ಬನ್ನಿ ಗ್ಯಾಸ್ ಚಾರ್ಜ್ ಮಾಡೋದು ಹೇಗೆ ಅಂತ ಇವಾಗ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ ಹೇಗೆ ಅಂತ. ಈ ಕ್ಯಾಪ್ ಓಪನ್ ಮಾಡಿ, ಟೈಟ್ ಮಾಡ್ಕೊಂಡಿದ್ದೀವಿ. ಸೊ ಟೈಟ್ ಮಾಡಿದ್ರೆ ವಾಲ್ವ್ ಓಪನ್ ಆಗುತ್ತೆ. ಇಲ್ಲಿ ಫಿಕ್ಸ್ ಮಾಡಿ ಸಿಗ್ಗಿದೆ. ನೆಕ್ಸ್ಟು ಚಾರ್ಜಿಂಗ್ ಪಿನ್ ಹಾಕೊಳ್ಳೋಣ. ಕಂಬನ್ ಗೇಜ್ ಕನೆಕ್ಟ್ ಮಾಡಿದ್ದೀವಿ. ಸೊ ನಿಮ್ಗೆ ಕಾಣಿಸುತ್ತೆ, ರೆಡ್ ಕ್ಲೋಸ್ ಇರಬೇಕು, ಬ್ಲೂ ಓಪನ್ ಇರಬೇಕು. ಎಲ್ಲೋ ಲೈನ್ನ ಕಂಪ್ರೆಸರ್ಗೆ ಹಾಕಿದ್ದೀವಿ ವ್ಯಾಕ್ಯೂಮ್ ಮಾಡೋದಕ್ಕೆ, ವ್ಯಾಕ್ಯೂಮ್ ಪಂಪ್ಗೆ ಬ್ಲೂ ಹಾಕಿದ್ದೀವಿ. ಸೊ ಇಲ್ಲಿಂದ ವ್ಯಾಕ್ಯೂಮ್ ಮಾಡುತ್ತೆ. ಎಲ್ಲೋದೆಲ್ಲ ಒಳಗಡೆ ಕಂಪ್ರೆಸರಲ್ಲಿರೋ ಕಂಡೆನ್ಸಲ್ಲಿರೋ ಎಲ್ಲ ಮಾಯ್ಶ್ಚರ್ ಮತ್ತು ಗಾಳಿನ ವ್ಯಾಕ್ಯೂಮ್ ಮಾಡುತ್ತೆ. ಆನ್ ಮಾಡಿ ಸರ್. ಇವಾಗ ಇಲ್ಲಿ ಈ ಮುಳ್ಳು ಇವಾಗ 0 ಇದೆ, ಮೈನಸ್ಗೆ ಹೋಗುತ್ತೆ. ಆನ್ ಮಾಡಿದರೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು 10-15 ಮಿನಿಟ್ಸ್ ನಾವು ವ್ಯಾಕ್ಯೂಮ್ ಮಾಡಬೇಕು. ಫಸ್ಟು ಮೈನಸ್ ಆಗಿದೆ ನೋಡಿ ಕಂಪ್ಲೀಟಾಗಿ. ನಾವು ಒಂದು 20 ಮಿನಿಟ್ಸೇ ಬಿಟ್ಟಿದ್ದೀವಿ. ಟೈಟ್ ಮಾಡಿ, ಟೈಟ್ ಮಾಡ್ತಾ ಇದ್ದಾರೆ ಬ್ರದರ್. ನೆಕ್ಸ್ಟ್ ಇವಾಗ ವ್ಯಾಕ್ಯೂಮ್ ಪಂಪ್ನ ಆಫ್ ಮಾಡ್ತೀವಿ. ಸೊ ಇದು ಮೈನಸಲ್ಲೇ ಇದ್ದರೆ ಲೀಕ್ ಇಲ್ಲ ಅಂತ ಒಂದು 15 ಸೆಕೆಂಡ್ಸ್ ಸಾಕು, ಓಕೆನಾ? ಇವಾಗ ನೆಕ್ಸ್ಟ್ ನಾವು ಅದರಿಂದ ಬಿಚ್ಕೊಂಡು ಪೈಪು R600 ಸಿಲಿಂಡ್ರಿಗೆ. ಇದು ಬಂದ್ಬಿಟ್ಟು ಎಷ್ಟಿರುತ್ತೆ ಅಂದರೆ 200 ಗ್ರಾಮ್ ಇರುತ್ತೆ. ಸೊ ಇದರಲ್ಲಿರೋ ನಾವು 40 ಗ್ರಾಮ್ ಅಷ್ಟೇ ಹಾಕಬೇಕು. ತೊಗೊಳ್ಳಿ, ಕನೆಕ್ಟ್ ಮಾಡಿ. ಫ್ರಿಜ್ಜಿಗೆ ಬೇಕಾಗಿರೋದು 40 ಗ್ರಾಮು. ಆಲೇ ಮೊದಲೇ ತೋರಿಸಿದ್ದೀನಿ ನೋಡಿ, 40 ಗ್ರಾಮು ಇಲ್ಲಿದೆ. ಇದು ಬಂದ್ಬಿಟ್ಟು 200 ಲೀಟ್ರು, 200 ಲೀಟ್ರ್ ಕೆಪಾಸಿಟಿ. ಬೇಕಾದ್ರೆ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬೇಕಾದ್ರೆ ನೋಡಿ ಕೆಪಾಸಿಟಿ. ಸೊ ಕನೆಕ್ಟ್ ಮಾಡಿದ್ದೀವಿ. ಇವಾಗ ನಾವು ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಇವಾಗ ಟೈಟ್ ಮಾಡ್ತೀವಿ. ಟೈಟ್ ಮಾಡಿದಾಗ ಓಪನ್ ಆಗುತ್ತೆ ಇದು. ಸೊ ಇದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ನಾವು. ಸ್ಟ್ರೈಟಾಗಿ ಇಟ್ಕೊಂಡು ಓಪನ್ ಆಯಿತು. ಟಿಕ್ ಅಷ್ಟೇನಾ? ಬಂದು ಸ್ವಲ್ಪ ಗಾಳಿ. ಇದು ಟೈಟ್ ಮಾಡಿದ್ಮೇಲೆ ಲಾಕ್ ಆಗುತ್ತೆ. ಆಮೇಲೆ ಓಪನ್ ಮಾಡಿ, ಓಪನ್ ಮಾಡಿದ್ಮೇಲೆ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾಕಂದರೆ ಹೊಸದಲ್ವ ಇದು, ಸೀಲ್ ಓಪನ್ ಮಾಡ್ಕೊಬೇಕು ನಾವು. ಇದು ಓಪನ್ ಆಗಿರುತ್ತೆ.
ಹಾಂ ಸಾಕು 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 ಸಾಕು. ಇವಾಗ ಇಲ್ಲು ರೆಡ್ಡಲ್ಲಿ ಸ್ವಲ್ಪ ರಿಲೀಸ್ ಮಾಡಿ, ಸ್ವಲ್ಪ ಹಿಂಗೆ ಲೂಸು. ಹಾಂ ಟೈಟ್ ಮಾಡಿ. ಸೊ ಇವಾಗ ಈ ಪೈಪಲ್ಲೂ ಕೂಡ ಗ್ಯಾಸ್ ಇರುತ್ತೆ. ಸೊ R600 ಗ್ಯಾಸ್. ಇವಾಗ ನಾವು ಈ ತೂಕ ಹಾಕ್ತೀವಿ, ಗ್ರಾಮ್ ಇದೆಯಲ್ಲ ಇದನ್ನು ನಾವು ಟೇರ್ ಮಾಡ್ಕೊಂಡು 0 ಮಾಡ್ಕೊತೀವಿ. 0 ಮಾಡ್ಕೊಂಡ್ಬಿಟ್ಟು ಇವಾಗ 40 ಗ್ರಾಮ್ ಹಾಕಬೇಕು. 40 ಗ್ರಾಮ್ ಹೇಗೆ ಹಾಕ್ತೀವಿ, ಇವಾಗೆಲ್ಲ ಓಪನ್ ಇದೆ, 40 ಗ್ರಾಮ್ಗೆ ರಿಲೀಸ್ ಮಾಡ್ತೀವಿ. ಲೈಟಾಗಿ ರಿಲೀಸ್ ಮಾಡಿ. ಹದಿನಾಲ್ಕು ಗ್ರಾಮ್ ಹೋಗಿದೆ, 17 ಗ್ರಾಮು, 15 ಗ್ರಾಮು ಕೊಂಡು ಹೋಗ್ತಾ ಇದೆ. ಹಿಂಗೆ 40 ಗ್ರಾಮ್ ಹಾಕ್ಬೇಕಾಗತ್ತೆ ನಾವು. ನೋಡಿ 39 ಗ್ರಾಮ್ ಹಾಕಿದ್ದೀವಿ. ಇವಾಗ ಫ್ರಿಜ್ನ ಆನ್ ಮಾಡ್ತೀವಿ. ಫ್ರಿಜ್ ವೈರ್ ಹಾಕೋಣ. ಆಂಪೇರು 0.1 ತೊಗೊತಾ ಇದೆ. ಆಂಪೇರು ಆನ್ ಆಗಿದೆ ಫ್ರಿಜ್ಜು. ಸೊ ರನ್ ಆಗ್ತಾ ಇದೆ. ಸಕ್ಷನ್ ಪ್ರೆಷರು ಡೌನ್ ಆಗುತ್ತೆ, ಡೌನ್ ಆಗ್ತಾ ಇದೆ. ಆನ್ ಆಗಿದೆ ಇವಾಗ ಕಂಪ್ರೆಸರು. ಚೂರು ಸೌಂಡ್ ಇಲ್ಲ. 33 ಗ್ರಾಮ್ಸ್ ಹೋಗಿದೆ ವೇರಿಯಾಗಿ. ಓಕೆ, 1-2 ಗ್ರಾಮು ಪೈಪಲ್ಲಿರುತ್ತೆ, ಇದೆಷ್ಟಾಗುತ್ತೆ ಅಪ್ರಾಕ್ಸಿಮೇಟ್ಲಿ ಕರೆಕ್ಟಾಗಿ ಹಾಕಬೇಕು. ಕೂಲಿಂಗ್ ಹೆಂಗೆ ಬರುತ್ತೆ ನೋಡಿ. ಥರ್ಮೋಮೀಟ್ರ್ ಒಳಗೆ ಇಕ್ಕಿದ್ದೀವಿ ಆ್ಯಸ್ ಯೂಸಲು. ಹಾಂ ಗ್ಯಾಸಾ ಬಿಚ್ಬಿಡು. ಕರೆಕ್ಟಾಗಿ 40 ಗ್ರಾಮ್ ಹಾಕಿದ್ದೀವಿ. ಸೊ ಸಕ್ಷನ್ ಪ್ರೆಷರು 0ಗಿಂತ ಸ್ವಲ್ಪ ವೆರಿವ್ ಇದೆ. ಮತ್ತು ಇಲ್ಲಿ ಕಂಡೆನ್ಸರು ಹಾಟ್ ಆಗಿದೆ ಫುಲ್ಲು. ಸೊ ಇಲ್ಲೆಲ್ಲ ಹಾಟ್ ಆಗಿದೆ. ಸೊ ಇಲ್ಲಿ ಸಕ್ಷನ್ ಲೈನ್ ಹತ್ರ ಲೈಟಾಗಿ ಚಿಲ್ಲಾಗಿದೆ. ಲೈಟಾಗಂದರೆ ತುಂಬ ಸ್ವಲ್ಪ ತಣ್ಣಗೆ ಅನ್ಸುತ್ತೆ ಅಷ್ಟೇ. ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಹೆಂಗಿದೆ ಅಂತ. -4 ಬಂದಿದೆ ಒಳಗೆ, ಆಲ್ರೆಡಿ ಇಕ್ಕಿದ್ದೀವಿ ನಾವು. ಓಡ್ತಾ ಇದೆ. ಇವಾಗ ಇದನ್ನು ಲಾಕ್ ಮಾಡ್ಕೊತೀವಿ. ಇಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇಲ್ಲಿ ಓಪನ್ ಇದೆ. ಪೈಪಲ್ಲಿರೋದೆಲ್ಲ ಕಳಿಸ್ಬಿಡ್ತೀವಿ. ಪೈಪಲ್ಲಿರೋದೆಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ ಸ್ವಲ್ಪ. ಮತ್ತು ಇಲ್ಲಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಈ ಪೈಪ್ನ ಬಿಚ್ಕೊಬಿಡಿ ಅಷ್ಟೇ. ನೋಡಿ ಒಂಚೂರು ಗ್ಯಾಸ್ ಹೋಗಿಲ್ಲ, ಎಲ್ಲ ಒಳಗಡೆ ಎಳ್ಕೊಂಬಿಟ್ಟಿದೆ. ಸೊ ಕರೆಕ್ಟಾಗಿ 40 ಗ್ರಾಮ್ ಹಾಕಿದ್ದೀವಿ. ನೋಡ್ತಾ ಇದೆ ಕಂಪ್ರೆಸರ್ ಒಂಚೂರು ನೋಯ್ಸ್ ಇಲ್ಲ. ಆಂಪೇರು 0.9 ತೊಗೊತಾ ಇದೆ, 0.9. ಎಷ್ಟು ಇದನ್ನು ಬಿಚ್ಚಿಬಿಡ್ತೀವಿ ಇವಾಗ ಅಷ್ಟೇ. ನೋಡಿ -19.4 ಬಂದಿದೆ. ಸಿಕ್ಕಾಪಟ್ಟೆ. ಯಾಕೋ ಥರ್ಮಾಸ್ಟಾಟ್ ಮೇಲೆ ಬಲ ಡೌಟ್ ಇದೆ ನನಗೆ. ಥರ್ಮಾಸ್ಟಾಟ್ ಹೋಗ್ಬಿಟ್ಟಿದೆ ಅನಿಸುತ್ತೆ. ಇಷ್ಟೊಂದು ಕೋಲ್ಡ್ ಆಗಿದೆ. ಆಫ್ ಆಯಿತು. ಓರಿದ್ರೆ ಬೇಜಾನಾಯಿತು. ಇವಾಗ ಥರ್ಮಾಸ್ಟಾಟ್ ಆಫ್ ಆಗಿದೆ ನೋಡಿ, ಕಟ್ ಆಫ್ ಆಗಿದೆ. ಥರ್ಮಾಸ್ಟಾಟು ನೀವು ಚೆಕ್ ಮಾಡೋದು ಈಸಿ ಮೆಥಡೆ. ಇವಾಗ ನಾನು ತಿರ್ಸಿದ್ನಲ್ಲ, ಕಡಿಮೆ ಮಾಡಿ ಆ ಥರ ಮಾಡ್ಕೊಳ್ಳಿ. ನೋಡಿ ಕಡಿಮೆ ಆಗ್ತಿದೆ ಇವಾಗ. -15 ಇದ್ರೇ 5 ಸಲ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಆಯ್ತು, ಇವಾಗ ಥರ್ಮಾಸ್ಟಾಟು ಚೆನ್ನಾಗಿದೆ, ಹೊಡ್ತಾ ಇದೆ. ಓಕೆ.